ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹರಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಮೀನರಾಶಿ. ಮೀನರಾಶಿಯವರಿಗೆ ಪಂಡಿತಶ್ಚ ಅಂತ್ಯರಾಶು ಅಂತ ಒಳ್ಳೆಯ ಜ್ಞಾನಿಗಳು ಅಂತ ಹೇಳ್ತಾರೆ. ಈ ಮಾಸದಲ್ಲಿ ನೋಡುವಾಗ ನಮಗೆ ಕೆಲವೊಂದು ಅಜ್ಞಾನದ ಕೆಲಸವನ್ನು ಕೂಡ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಕೆಲವು ನಡೆಯುವ ಸಾಧ್ಯತೆ ಇದೆ. ಕಾರಣ ಲಗ್ನದಲ್ಲಿ ಬಂದಿರತಕ್ಕಂತಹ ರಾಹು ಗುರುಬಲ ಇಲ್ಲದೇ ಇರುವಂತಹದ್ದು. ಅಂದರೆ ನಮಗೆ ಮಾರ್ಗದರ್ಶಕರು ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಒಂದೊಬ್ಬರದ ಸಲಹೆ ತೆಗೆದುಕೊಳ್ಬೇಕು. ಸಲಹೆಗಾರರು ಸರಿಯಿಲ್ಲ ಅಂತ ಆದರೆ ನಾವು ದಾರಿ ತಪ್ಪುವುದು ಸಹಜ. ಆದ್ದರಿಂದ ಆ ಒಂದು ಮಾರ್ಗದರ್ಶಕರು ಸರಿಯಾದ ಒಂದು ಮಾರ್ಗದರ್ಶಕರು ಇಲ್ಲದೇ ಇರುವಂತಹದ್ದು, ಜೊತೆಗೆ ನಾನೇ ಎಲ್ಲ ಅನ್ನುವಂತಹ ಬುದ್ಧಿ ಬರುವಂತಹದ್ದು, ಅದು ಲಗ್ನದಲ್ಲಿ ರಾಹು ಇರೋದ್ರಿಂದ ಮನಸ್ಸನ್ನು ತುಂಬ ಚಂಚಲ ಮಾಡ್ತಾನೆ. ಅದರಿಂದ ಕೆಲವೊಂದು ತಪ್ಪುಗಳು, ಅದು ಗುರು ಶಾಪಕ್ಕೆ ತುತ್ತಾಗುವುದು, ದೇವತಾ ಶಾಪಕ್ಕೆ ತುತ್ತಾಗುವಂತಹದ್ದು, ಗುರು ಹಿರಿಯರ ಶಾಪಕ್ಕೆ ತುತ್ತಾಗುವಂಥ ಸಾಧ್ಯತೆ ಎಲ್ಲ ಇದೆ. ಆದ್ದರಿಂದ ಮೀನರಾಶಿಯವರು ಸ್ವಲ್ಪ ಜಾಗೃತಿ ವಹಿಸಿ. ಕಾರಣ ಈ ಎಲ್ಲ ದೇವತಾ ಕೋಪಕ್ಕೆ, ಗುರು ಹಿರಿಯ ಶಾಪಕ್ಕೆ ನಾವು ತುತ್ತಾದ್ವಿ ಅಂತಾದರೆ ನಮ್ಮ ಮುಂದಿನ ಜೀವನ ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ದೇವತಾನುಗ್ರಹ ಇಲ್ಲದೇ ಇರೋದರಿಂದ ಕೃಪಣಃ ಅನ್ನುವಂಥ ಫಲ. ದೇವತಾನುಗ್ರಹ ಇಲ್ಲ ಅಂತೇಳಿ ನೀವೇನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀರಿ ಸಾಕಾಗ್ತಾ ಇಲ್ಲ. ಆದ್ದರಿಂದ ಕೃಪಣಃ ಜಿಪುಣತನ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅಂದರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದೇಳಲಿಕ್ಕೆ ಆಗುತ್ತೆ, ಆದರೂ ನಿದ್ದೆಯ ಅಮಲು, ನಿದ್ದೆ ಮಾಡಬೇಕು ಅನ್ನುವ ಆಸೆ, ಕೊನೆಗೇನಾಗುತ್ತೆ 8 ಗಂಟೆಗೆ ಹೇಳ್ತೀರಿ. ಆ ನಂತರದಲ್ಲಿ ದೇವರಿಗೆ ಅರ್ಘ್ಯ ಕೊಡೋದು, ದೇವರ ಪೂಜೆ ಮಾಡೋದು, ಯಾವ ದೇವರ ತೃಪ್ತಿಗದು? ಸಕಾಲಕ್ಕೆ ಎಲ್ಲವೂ ನಡೀಬೇಕು. ಆವಾಗ ಮಾತ್ರ ದೇವರ ವಿಶಿಷ್ಟವಾದ ಅನುಗ್ರಹ ನಿಮಗೆ ಆಗುತ್ತೆ. ಆ ರೀತಿಯಲ್ಲಿ ನಡೆಸಿ ಒಳ್ಳೆಯದಾಗುತ್ತೆ. ಜೊತೆಗೆ ದೇವರ ಅನುಗ್ರಹ ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕು. ಅದರಲ್ಲೂ ಕೂಡ ಮೀನರಾಶಿಯವರು ಗುರುವಿನ ಅಧಿಪತಿ. ಆದ್ದರಿಂದ ಈ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ನೀವು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲ ನಮಗೆ ಅದು ಅನಂತ ಪದ್ಮನಾಭ ಸ್ವಾಮಿ ವ್ರತ ಸಂಪ್ರದಾಯ ಇಲ್ಲ ಅಂತಿದ್ರೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನಾದರೂ ಈ ಮಾಸದಲ್ಲಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಈ ಪಕ್ಷ ಮಾಸ ಏನಿದೆ 18ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಪಕ್ಷ ಮಾಸದಲ್ಲಿ ಅಧಿಕಾರಿಗಳಾಗಿದ್ದರೆ ಪ್ರತಿ ದಿವಸ ಪಿಂಡ ಪ್ರದಾನ ಮಾಡಲಿಕ್ಕಾದರೆ ಬಹಳ ಒಳ್ಳೆಯದು. ಇಲ್ಲ ಅಂತ ಆದರೆ ಯಾವ ದಿವಸ, ಯಾವ ತಿಥಿಯ ದಿವಸ ನಿಮ್ಮ ಪೂರ್ವಜರು ದೇಹತ್ಯಾಗ ಮಾಡಿದ್ದಾರೋ ಅಂತಹ ದಿವಸ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿ ಒಂದು 12 ಜನ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ವಸ್ತ್ರದಾನಾದಿಗಳನ್ನು ಯಥಾಚಿತವಾಗಿ ಯಥಾಶಕ್ತ್ಯಾನುಸಾರವಾಗಿ ಮಾಡುವುದರಿಂದ ನಮ್ಮ ಅನೇಕ ಸಂಪತ್ತುಗಳನ್ನು ನಾವು ಪಡೆದುಕೊಳ್ಳಬಹುದು. ದೇವರ ಅನುಗ್ರಹವನ್ನು ವಿಶೇಷವಾಗಿ ನೀವು ಪಡೆಯಬಹುದಾಗಿದೆ. ಇನ್ನು ಈ ವಿದ್ಯಾರ್ಥಿಗಳು ಯಾರಿದ್ದೀರಿ, ಮೀನರಾಶಿಯ ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾ ಲಾಭ, ದ್ವಿತೀಯಾಧಿಪತಿ ಚತುರ್ಥದಲ್ಲಿ ಬರುವುದರಿಂದ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿರತಕ್ಕಂತಹ ಭಿನ್ನಾಭಿಪ್ರಾಯ ದೂರವಾಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. ಮತ್ತು ವಾಹನಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು, ವಾಹನ ಖರೀದಿ ಮಾಡುವುದು ಅಥವಾ ಜಮೀನು ಖರೀದಿ ಮಾಡುವಂಥದ್ದು, ಇದೆಲ್ಲ ಅನುಕೂಲಗಳಿದೆ. ಆದರೆ ಮಧ್ಯವರ್ತಿಗಳಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇದೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸುವುದು. ಅಂದರೆ ದುಡ್ಡಿನ ವಿಷಯದಲ್ಲಿ ಜಾಗ ಚೆನ್ನಾಗೇ ಇರುತ್ತೆ, 10 ರೂಪಾಯಿ ಇದ್ದ ಕಡೆಯಲ್ಲಿ 15 ರೂಪಾಯಿ ಕೊಡಬೇಕಾದದ್ದು 20 ರೂಪಾಯಿ ಕೊಡಬೇಕಾದ ಪ್ರಸಂಗ ಬರುತ್ತೆ. ಅದು ಎಚ್ಚರಿಕೆಯಿಂದ ಮುಂದುವರಿಯುವುದು ಒಳ್ಳೆಯದು. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನಕ್ಕೆ ಸಂಬಂಧಪಟ್ಟಂಥ ಅನುಕೂಲಗಳಿದೆ. ಆದರೆ ಅದೊಂದು ಗರ್ಭದಲ್ಲಿ ದೋಷ ಇರುವಂತಹದ್ದು ಅಥವಾ ವೀರ್ಯದಲ್ಲಿ ಕ್ವಾಂಟಿಟಿ ಕಡಿಮೆ ಇರುವುದು, ಅದರಿಂದಲೂ ಕೂಡ ಸಂತಾನ ಆಗದೇ ಇರುವಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ಟೆಸ್ಟ್ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಈ ಮೀನರಾಶಿಯಿಂದ
ಬುಧ ಚಂದ್ರ ಪಂಚಮದಲ್ಲಿ ಇದ್ದದ್ದರಿಂದ ನಾನು ಹಾಗೆ ಹೇಳಿದ್ದು. ಇನ್ನು 6ನೇ ಮನೆಯಲ್ಲಿ ರವಿಯ ಒಂದು ಯೋಗ, ಆ ಶತ್ರು ಶತ್ರು ಯಾವುದು ಶತ್ರುಗಳನ್ನು ಗೆಲ್ತೀರಿ ನೀವು. ಯಾರು ನಿಮ್ಮ ಶತ್ರುಗಳಿದ್ದಾರೋ ಅವರೇ ನಿಮಗೆ ಸೋಲನ್ನು ಅನುಭವಿಸ್ತಾರೆ. ಜೊತೆಗೆ ಈ ಸಪ್ತಮದಲ್ಲಿ ಶುಕ್ರ ಮತ್ತು ಕೇತು ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗುತ್ತೆ. ಒಂದು ಆಪಾದನೆಗಳು, ಅನುಮಾನಗಳು ಪ್ರಾರಂಭ ಆಗುತ್ತೆ ಕೇತು ಇರೋದ್ರಿಂದಾಗಿ. ಆದ್ದರಿಂದ ಏನು ಮಾಡಬೇಕು, ಗೌರಿ ಹಬ್ಬದ ದಿವಸ ನೀವು ಈ ಹಳದಿ ಬಣ್ಣದ ಸೀರೆ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಗಂಡಸರು ಧಾರಣೆ ಮಾಡಿಕೊಂಡು ಹಳದಿ ಪುಷ್ಪದಿಂದ ಗೌರಿಯನ್ನು ಅರ್ಚನೆ ಮಾಡಿ, ಕೊನೆಗೆ ಒಂದು ಗೌರಿಯನ್ನು ಅಂದರೆ ಅರಿಶಿಣದ ಗೌರಿಯನ್ನು ಮಾಡಿ ವಿಶೇಷವಾಗಿ ಪೂಜೆ ಮಾಡಿ ಆ ಅರಿಶಿಣವನ್ನು ಪ್ರತಿನಿತ್ಯ ಧಾರಣೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಏನು ಅನುಮಾನಗಳು ಬರ್ತಾ ಇದೆ ಆ ಅನುಮಾನಗಳು ಕೂಡ ದೂರ ಆಗುತ್ತೆ. ಇನ್ನು ಮದುವೆ ಆಗಿಲ್ಲಪ್ಪ, ಮದುವೆ ಆಗಬೇಕು, ಏನು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಕೂಡ ಮದುವೆಯಲ್ಲಿ ಬರ್ತಕ್ಕಂತಹ ಏನಾದರೂ ಸಮಸ್ಯೆ ಇದ್ದರೆ ಅಂತಹವರು ಈ ಕೆಲಸವನ್ನು ಮಾಡಿ. ಏನದು ಅಂತಂದರೆ ಗಣಪತಿಯನ್ನು ದಾನ ಮಾಡಿ. ನೀವು ಮನೆಗೊಂದು ಗಣಪತಿಯ ತರುವಾಗ ಜೊತೆಗೆ ಇನ್ನೊಂದು ಗಣಪತಿಯನ್ನು ತಗೊಂಡು ಬಂದು ಪೂಜೆ ಮಾಡುವಂಥವರಿಗೆ ದಾನ ಮಾಡಿ. ಅವರು ಆ ಗಣಪತಿಗೆ ಪೂಜೆ ಸಲ್ಲಿಸಿದರು ಅಂತಾದರೆ ನಿಮ್ಮ ಮದುವೆಗೆ ಇರತಕ್ಕಂಥ ವಿಘ್ನಗಳು ಪರಿಹಾರವಾಗುತ್ತೆ. ಆ ನಂತರದಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ವ್ರತ ಏನು ಬರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಅವಕಾಶ ಮಾಡಿಕೊಂಡು ವಿಷ್ಣು ಸಹಸ್ರನಾಮವನ್ನು ಹೇಳುತ್ತಾ ತುಳಸಿ ಪತ್ರಗಳಿಂದ ಅರ್ಚನೆ ಮಾಡಿ. ಆವಾಗ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ, ವಿವಾಹವೂ ನಡೀತದೆ. ಅಷ್ಟಮಾಧಿಪತಿ ಆಗಿರತಕ್ಕಂಥ ಶುಕ್ರ ಸಪ್ತಮದಲ್ಲಿ ಬಂದದ್ದರಿಂದ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಜಾತಕದ ಪ್ರಕಾರ ತೀರ ಹತ್ತಿರಕ್ಕೆ ಬಂದ ಸಂಬಂಧಗಳು ಬಿಟ್ಟು ಹೋಗುವಂಥದ್ದು ಈ ರೀತಿಯಾಗಿ ಆಗೋ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಆ ಥರದಲ್ಲಿ ಇದ್ದರೆ ಈ ಪರಿಹಾರಗಳನ್ನ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು 9ನೇ ಮನೆಯ ಅಧಿಪತಿಯಾದ ಕುಜ ಚತುರ್ಥದಲ್ಲಿ ಬಂದದ್ದರಿಂದ ತಂದೆಯ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ. ಹಾಗಾಗಿ ಅವರ ಆಸ್ತಿಪಾಸ್ತಿಗಳಲ್ಲಿ ಗಲಾಟೆ ಆಗೋದು ಇತ್ಯಾದಿಗಳು ಸಾಧ್ಯತೆ ಇದೆ. ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅನುಕೂಲಗಳಾದರೆ ನಿಮ್ಮ ತಂದೆಯ ಅಣ್ಣ ತಮ್ಮಂದಿರ ಮಧ್ಯೆ ಚಿಕ್ಕಪ್ಪ ದೊಡ್ಡಪ್ಪಂದರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಬರುತ್ತೆ. ಆದರೆ ಅಂತಹ ವೈಮನಸ್ಯಗಳು ಬರುವ ಸಂದರ್ಭದಲ್ಲಿ ನಾಗದೇವರಿಗೆ ಒಂದು ಎಳನೀರಿನ ಅಭಿಷೇಕವನ್ನು ಮಾಡಿಸಿ ಅಥವಾ ಗಣಪತಿಗೆ 108 ಕಡುಬನ್ನು ನಿವೇದಿಸಿ ಆ ಕಡುಬನ್ನು ಮನೆಯವರಿಗೆಲ್ಲ ಹಂಚಿ ಖಂಡಿತವಾಗಿಯೂ ಕೂಡ ಬರಬಹುದಾದಂತಹ ಏನೊಂದು ಅಡೆತಡೆಗಳಿದೆ, ಒಂದು ವೈಮನಸ್ಯಗಳಿದೆ, ಅದು ಕೂಡ ಪರಿಹಾರವಾಗುತ್ತೆ. ಇನ್ನು ಕರ್ಮಾಧಿಪತಿಯಾಗಿರತಕ್ಕಂತಹ ಗುರು ತೃತೀಯದಲ್ಲಿ ಹೋದದ್ದರಿಂದ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ವಿಘ್ನಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ನಾನು ಹಿಂದೆ ಹೇಳಿದ ಗಣಪತಿಯ ಪ್ರಾರ್ಥನೆಯೇ ಸಾಕು, ಆ ವಿಘ್ನಗಳೂ ಕೂಡ ಪರಿಹಾರವಾಗುತ್ತೆ. ಲಾಭಾಧಿಪತಿಯಾದ ಶನಿ ವ್ಯಯದಲ್ಲಿದ್ದಾನೆ, ವ್ಯಯಕ್ಕೆ ಪಾಪಗ್ರಹರ ದೃಷ್ಟಿ ಇದೆ. ಆದ್ದರಿಂದ ಲಾಭಕ್ಕೆ ಪಾಪಗ್ರಹರ ದೃಷ್ಟಿಯೂ ಇರೋದರಿಂದ ನಮಗೆ ಬರಬೇಕಾದ ಲಾಭಾಂಶ ಕಡಿಮೆ ಆಗುವಂತಹದ್ದು, ಅಥವಾ ನಮಗೆ ಬಂದಂತಹ ಸಂಪತ್ತು ಅದು ನಮಗೆ ಈ ಸತಿ ಇಷ್ಟು ಸಂಪತ್ತು ಬರಬೇಕು, ಬಂದ ಸಂಪತ್ತೆಲ್ಲ EMIಗೆ ಹೋಗಿಬಿಡುತ್ತೆ ಅಥವಾ ಮನೆ ಖರ್ಚಿಗೆ ಹೋಗಿಬಿಡುತ್ತೆ, ನಮ್ಮ ಖರ್ಚಿಗೆ ಏನೂ ಇಲ್ಲ ಅಂತ ಆಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ನೋಡಿಕೊಂಡು ನಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಸರಿತೂಗಿಸಿಕೊಂಡು ಹೋದಲ್ಲಿ ನಿಮ್ಮ ಜೀವನ ಸಂತಸಮಯವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗಾಗ್ಬೋದು, ಸಂಸಾರಿಗಳಿಗಾಗ್ಬೋದು, ಗೃಹಸ್ಥರಿಗಾಗ್ಬೋದು, ಅಥವಾ ಕೆಲಸ ಮಾಡುವಂಥವರಿಗೆ ಕಾರ್ಪೊರೇಟ್ ಲೆವೆಲ್ಗಾಗ್ಬೋದು, ಎಲ್ಲ ಥರದ ಅನುಕೂಲಗಳಾಗುವ ರೀತಿಯಲ್ಲಿ ಏನೇನು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಅದನ್ನೆಲ್ಲ ತಿಳಿಸಿದ್ದೇನೆ. ಅದಕ್ಕೆ ಪರಿಹಾರಗಳನ್ನು ತಿಳಿಸಿದ್ದೇನೆ. ಆ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇನ್ನೂ ಸಮಸ್ಯೆಗಳಿದೆ ಅಂತಾದಾಗ ಅವಾಗ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಸಿಕೊಂಡು ಮುಂದುವರೆದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.